ಹೈಕಮಾಂಡ್ ಹೇಳೋವರೆಗೂ ನಾನೇ ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ಈಗ ಸಚಿವ ಎಂ ಬಿ ಪಾಟೀಲ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇಬ್ಬರೂ ತಮ್ಮ ಅಭಿಪ್ರಾಯವನ್ನು ಹೇಳ್ಕೊಂಡಿದ್ದಾರೆ. ಯಾರೇ ಏನೇ ಹೇಳಿದ್ರು ನಮಗೆ ಹೈಕಮಾಂಡೇ ಸುಪ್ರೀಂ. ಹೈಕಮಾಂಡ್ ನಿರ್ಧಾರವನ್ನು ಯಾರೇ ಆದರೂ ಒಪ್ಪಲೇಬೇಕು ಅಂತ ಎಂ ಬಿ ಪಾಟೀಲ್. ಅದನ್ನು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಅದನ್ನೇ ಇನ್ನೊಂದು ಸರ್ತಿ ಎಂ ಬಿ ಪಾಟೀಲ್ ಪುನರುಚ್ಚರಿಸಿದ್ದಾರೆ ಅಷ್ಟೇ. ಯಾರೇನೇ ಹೇಳಿದ್ರು ಹೈಕಮಾಂಡ್ ಹೇಳಿದ ಮೇಲೆ ಮುಗೀತು ಅಂತ ನಿನ್ನೆನೂ ಹೇಳಿದ್ದಾರೆ ಸಿದ್ದರಾಮಯ್ಯನವರು. ಎಂ ಬಿ ಪಾಟೀಲ್ ಅದನ್ನೇ ಮಾತಾಡಿದ್ದಾರೆ. ಏನು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಇಬ್ಬರು ತಮ್ಮ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅಂತಿಮ. ಇವತ್ತು ಯಾರೇ ಏನೇ ಹೇಳಿದ್ರು ಕೂಡ ಅದು ಹೈಕಮಾಂಡೇ ಸುಪ್ರೀಂ. ಸೊ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ತದೆ ಅದು ಸಿ ಎಮ್ ಅವ್ರಿಗೆ, ಡಿ ಸಿ ಎಮ್ ಅವ್ರಿಗೆ, ಎಂ ಬಿ ಪಾಟೀಲ್ರಿಗೆ ಎಲ್ಲರಿಗೂ ಅನ್ವಯ ಆಗ್ತದೆ. ಸೊ ಹೈಕಮಾಂಡ್ ಈಸ್ ಫೈನಲ್. ನೋಡಿ, ನಮ್ಮ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಇವತ್ತು ಯಾವಾಗಲೂ ಕೂಡ ಏನಿರ್ತದೆ ಅಂದರೆ ಮುಖ್ಯಮಂತ್ರಿ ಆಯ್ಕೆ ಸಂದರ್ಭದಲ್ಲಿ ಶಾಸಕರ ಅಭಿಪ್ರಾಯ ಹೈಕಮಾಂಡ್ಗೆ ನಾವು ಬಿಟ್ಕೊಡ್ತೀವಿ. ಹೈಕಮಾಂಡ್ ಶಿವಜನ ನಮ್ಮಲ್ಲಿ ಪದ್ಧತಿ ಏನ್ರಿ, ಅದು ಶಾಸಕರ ಅಭಿಪ್ರಾಯ ತಗೋಬೇಕು ಬಿಡಬೇಕು. ಈಗ ಸಂದರ್ಭ ಒಗಿಸ್ಬಾರ್ದಲ್ಲ, ಈಗ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಈಗ. ಸೊ ಅದು ಯಾವಾಗ ಮುಖ್ಯಮಂತ್ರಿ ಆಯ್ಕೆ ಮಾಡೋ ಸಂದರ್ಭದಲ್ಲಿ ಶಾಸಕರ ಅಭಿಪ್ರಾಯ ತಗೋತಾರೆ. ಈಗ ಅಂಥ ಪ್ರಸಂಗ ಇಲ್ಲಲ್ಲ. ಎಲ್ಲ ನೀವು ಮೊದಲು ಅಕ್ಟೋಬರ್ ಮಾಡಿದ್ರಿ, ನವಂಬರ್ ಮಾಡಿದ್ರಿ, ಜನವರಿ ಮಾಡಿದ್ರಿ, ಏಪ್ರಿಲ್ ಮಾಡ್ತೀರಿ. ಏಪ್ರಿಲ್ 1ಗೆ, ಏಪ್ರಿಲ್ 1ನೇ ತಾರೀಕಿಗೆ ಭಾಳಷ್ಟು ಬೆಳವಣಿಗೆಗಳಾಗೋಯ್ತವೆ. ಮಾತಾಡಬೇಕು ಅಂತ ಅನ್ನಿಸ್ದಾಗೆಲ್ಲ ಮಾತಾಡ್ತಾರೆ. ಯಾವಾಗ ಸ್ವಲ್ಪ ಬುಡಕ್ಕೆ ಬಂತು ಅನಿಸುತ್ತೆ ಆವಾಗ ಮಾಧ್ಯಮದವ್ರ ಮೇಲೆ ಎತ್ತಾಕೋದು. ಎಲ್ಲ ನೀವೇ ಮಾಡಿದ್ರಿ. ಅಕ್ಟೋಬರ್ ಕ್ರಾಂತಿ ಅಂತ ಪದ ಬಳಕೆ ಮಾಡಿದ್ದು ಮಾಧ್ಯಮದವರ ಫಸ್ಟು ರಾಜಣ್ಣ ಅಲ್ವಾ? ಕ್ರಾಂತಿ ಆಗುತ್ತೆ ನವೆಂಬರ್ನಲ್ಲಿ ಸೆಪ್ಟೆಂಬರ್ನಲ್ಲಿ ಅಂತ ಹೇಳಿದ್ದು ರಾಜಣ್ಣ ಅಲ್ವಾ? ಕೊನೆಗೆ ಎಲ್ಲನೂ ಯಾಕೆ ಎಲ್ಲರೂ ಮಾಧ್ಯಮದವ್ರ ಮೇಲೆ ಎತ್ತಿ ಹಾಕೋದು? ಏನು ಸೃಷ್ಟಿ ಮಾಡ್ತಾರಾ ವಿಚಾರಗಳನ್ನ? ನೀವು ಆಡಿರೋ ಮಾತನ್ನು ನೇರವಾಗಿ ತೋರಿಸ್ತೀವಿ. ಎಂ ಬಿ ಪಾಟೀಲ್ರು ಮಾತಾಡಿದ್ದಾರೆ, ನೋಡ್ರಪ್ಪ ಹೀಗಂದಿದ್ದಾರೆ. ಶಿವಗಂಗಾ ಬಸವರಾಜ್ ಮಾತಾಡಿದ್ದಾರೆ, ಹೀಗೆ ಮಾತಾಡಿದ್ದಾರೆ. ಅದರಲ್ಲಿ ತಿರ್ಚೋದೇನೂ ಇಲ್ಲ. ಕೊನೆಗೆ ಎಲ್ಲವನ್ನ ಕೂಡ ಮಾಧ್ಯಮದವ್ರ ಮೇಲೆ ಎತ್ತಾಕ್ಬಿಡೋದು. ಎಲ್ಲ ನೀವೇ ಮಾಡ್ತಾ ಇದ್ದೀರಾ. ಎಲ್ಲ ಮಾತುಕತೆ ಆಡೋದೆಲ್ಲ ಆಡ್ಬಿಟ್ಟು ಬೇಜಾರು ಬಂದಾಗ ಹೀಗೆ